ಸ್ನೇಹಿತರೆ, ಸ್ಟೀಮ್ ಬಾಯ್ಲರ್ ಟಾಪಿಕ್ನಲ್ಲಿ ಇವತ್ತು ಹೇಳಿದ ಹಾಗೆ PRS, PRV, SRV. PRS ಅಂತ ಆಲ್ರೆಡಿ ಹೇಳಿದ್ದೀನಿ. PRV ಅಂತಂದರೆ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ ಆರ್ ಪ್ರೆಷರ್ ರಿಲೀಫ್ ವಾಲ್ವ್ ಅಂತ. ಇದನ್ನೇನಕ್ಕೆ ಯೂಸ್ ಮಾಡ್ತಾರೆ ಬಾಯ್ಲರಲ್ಲಿ ಅಂತಂದರೆ, ಈಗ ಸಪೋಸ್ ಬಾಯ್ಲರಲ್ಲಿ ಡಿಪೆಂಡ್ಸ್ ಆನ್ ದೇರ್ ವರ್ಕಿಂಗ್ ಪ್ರೆಷರ್. ಈಗ ನನ್ನ ಒಂದು ಎಕ್ಸಾಂಪಲ್ ಹೇಳ್ತಿದ್ದೆ. ನನ್ನ ಬಾಯ್ಲರ್ದು 10.5 ಡಿಸೈನ್ ಇದೆ. ವರ್ಕಿಂಗ್ ಪ್ರೆಷರ್ 8.5 to 9.5 kg/cm² ಇದೆ. ಸೊ ನನಗೆ ಪ್ರೋಸೆಸ್ ಅಂದರೆ ಯೂಸರ್ ಎಂಡ್, ವಾಟರ್ ಪ್ಲಾಂಟ್ಗೆ ಆಗ್ಬೋದು, ಡ್ರೈಯಿಂಗ್ ಆಗ್ಬೋದು, ಹೀಟರ್ ಆಗ್ಬೋದು, ಕಿಚನ್ ಆಗ್ಬೋದು, ಯಾವುದೇ ಇರ್ಬೋದು, ಯೂಸರ್ ಎಂಡ್ ಅವರಿಗೆ 2 ಬಾರ್ ಬೇಕು, ಅಂದರೆ 2 kg/cm² ಬೇಕು. ಅವಾಗ ಏನು ಮಾಡಬೇಕು? ನಾನು ಬಾಯ್ಲರ್ನ 2 kg/cm² ಪ್ರೆಷರಲ್ಲಿ ನಡೆಸಲಿಕ್ಕಾಗಲ್ಲ. ಅದಕ್ಕಾಗಿ ನಾವು 10.5 ಅಥವಾ 8.5, 9.5, 8.5 to 9.5 ಇಂದ ಈ ಸಪೋಸ್ ಇದು ಹೈ ಪ್ರೆಷರ್, ನನಗೆ ಕಡಿಮೆ ಪ್ರೆಷರ್ ಬೇಕು. ಸೊ ಇಲ್ಲಿ 8ರಿಂದ 9 ಇತ್ತು, ಇಲ್ಲಿ 2ರಿಂದ 3, ಇಲ್ಲ 3ರಿಂದ 4, ಇಲ್ಲ 4ರಿಂದ 5. ಸೊ ಹೈಯರ್ ವ್ಯಾಲ್ಯೂವಿಂದ ಕಡಿಮೆ ಮಾಡೋದೇ PRV ಕೆಲಸ. ಸೊ PRV ಅಂತಂದರೆ ಒಂದು ನೆನಪಿರಲಿ ನಮಗೆ, ಅಲ್ಲಿ ಯಾವುದೇ ಥರದ ಸ್ಟೀಮ್ ಲಾಸ್ ಆಗಲ್ಲ. ಪ್ರೆಷರ್ ರಿಲೀಫ್ ವಾಲ್ವ್ ಆರ್ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ ಅಷ್ಟೇ ಅದರದ್ದು ಕೆಲಸ. ಹೈಯರ್ ಪ್ರೆಷರಿಂದ ಲೋಯರ್ ಪ್ರೆಷರು, ಹೆಚ್ಚಿನ ಪ್ರೆಷರಿಂದ ಕಡಿಮೆ ಪ್ರೆಷರ್ಗೆ ಕಡಿಮೆ ಮಾಡೋ ಒಂದು ಸಾಧಕ, ಅದನ್ನು PRV ಅಂತಾರೆ. PRV ಅಂದರೆ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ ಅಥವಾ ಪ್ರೆಷರ್ ರಿಲೀಫ್ ವಾಲ್ವ್. ನೆನಪಿರಲಿ. ಥ್ಯಾಂಕ್ ಯು.